ಮೇಲೆ ಶಾಕ್ ನೀಡಲಾಗ್ತಾ ಇದೆ. ಮತ್ತಷ್ಟು ಏರಿಕೆ ಆಗಲಿದೆ ಎಣ್ಣೆ ದರ. ಹೊಸ ದರ ಜಾರಿಗೆ ಅಬಕಾರಿ ಇಲಾಖೆ ಸಿದ್ಧತೆ ಮಾಡಿಕೊಂಡಿರೋದು. ಎಲ್ಲ ರೀತಿಯ ಐಎಂಎಲ್ಗಳ ಮೇಲೆ 10% ಏರಿಕೆ ಮಾಡಲಾಗಿದೆ. 2024-25 ಅಬಕಾರಿ ಇಲಾಖೆಗೆ 38,600 ಕೋಟಿ ಆದಾಯದ ಟಾರ್ಗೆಟ್ ನೀಡಿರೋದು. ಪ್ರಸ್ತುತ ಸಾಲಿನಲ್ಲಿ 1,400 ಕೋಟಿ ಆದಾಯದ ಟಾರ್ಗೆಟ್. 16 ಸ್ಲ್ಯಾಬ್ಗಳಲ್ಲಿ 1 ರಿಂದ 4 ಸ್ಲ್ಯಾಬ್ಗಳ ಮೇಲೆ ದರ ಏರಿಕೆಯನ್ನು ಮಾಡಲಾಗಿದೆ. ಎಣ್ಣೆ ಪ್ರಿಯರಿಗೆ ಶಾಕ್ ಮೇಲೆ ಶಾಕ್. ಒಂದು 6 ತಿಂಗಳು 3 ತಿಂಗಳಿಗೆ ಒಂದ್ಸಲ ಈ ಶಾಕ್ನ ಪಾಪ ಎಣ್ಣೆ ಪ್ರಿಯರು ಎದುರಿಸ್ತಾ ಇರ್ತಾರೆ. ಪ್ರಸ್ತುತ ಸಾಲಿನಲ್ಲಿ 1,400 ಕೋಟಿ ಆದಾಯದ ಟಾರ್ಗೆಟ್ ಅನ್ನು ನೀಡಿದ್ದಾರೆ. 16 ಸ್ಲ್ಯಾಬ್ಗಳಲ್ಲಿ 1 ರಿಂದ 4 ಸ್ಲ್ಯಾಬ್ಗಳ ಮೇಲೆ ದರ ಏರಿಕೆಗೆ ನಿರ್ಧರಿಸಿರೋದು. ರಾಜ್ಯದಲ್ಲಿ ಇದೀಗ ಎಣ್ಣೆ ಪ್ರಿಯರಿಗೆ ಇದೊಂದು ರೀತಿಯಾದಂಥ ಶಾಕ್. ಜೇಬಿಗೆ ಮತ್ತಷ್ಟು ಕತ್ತರಿ ಬಿಡುತ್ತೆ. ಇವ್ರು ಎಣ್ಣೆ ಬಿಡಲ್ಲ, ಅವ್ರು ಜಾಸ್ತಿ ಮಾಡೋದು ಬಿಡಲ್ಲ, ಇದ್ದ ಪರಿಸ್ಥಿತಿಗೆ ಬಂದ್ಬಿಟ್ಟಿದ್ದಾರೆ. ಹಾಗಾದ್ರೆ ಎಣ್ಣೆ ಪ್ರಿಯರಿಗೆ ನಾವು ಶಾಕ್ ಅನ್ವಲ್ಲ, ಹೆಂಗೆ ಏನಾಗತ್ತೆ ಇದು ಪ್ರಶ್ನೆ ಇರುತ್ತೆ. ಅಯ್ಯೋ ಶಾಕ್ ಅಂತ ಹೇಳ್ಬೇಡಿ, ಯಾವುದಕ್ಕೆ ಎಷ್ಟು ರೇಟ್ ಆಯಿತು ಮೊದಲು ಹೇಳಿ ಅಂತ ಕೇಳೋ ಸಂಖ್ಯೆನೇ ಜಾಸ್ತಿ ಆಗಿದೆ. ಸೊ ಈ ಸ್ಲ್ಯಾಬ್ ಒಂದು ಸದ್ಯ 80 ರೂಪಾಯಿ ಇದ್ದಂಥ ಅದರ ಮೇಲೆ 10 ರೂಪಾಯಿ ಏರಿಕೆ ಆಗ್ತಾ ಇದೆ. 80 ರೂಪಾಯಿ ಇದ್ದರೆ ಅದು ಜಾಸ್ತಿಯಾಗಿ 10 ರೂಪಾಯಿ ಆಗ್ತಾ ಇರೋದು. ಇನ್ನು ಸ್ಲ್ಯಾಬ್ 2 ನೋಡೋದಾದರೆ 155 ರೂಪಾಯಿ ಇದ್ದಿದ್ದು ಈಗ 15 ರೂಪಾಯಿ ಏರಿಕೆ ಆಗತ್ತೆ. ಇನ್ನು ಸ್ಲ್ಯಾಬ್ 3 185 ರೂಪಾಯಿ ಇದ್ದಿದ್ದು 15 ರಿಂದ 20 ರೂಪಾಯಿ ಏರಿಕೆ ಆಗತ್ತೆ. 135 ರೂಪಾಯಿ ಇದ್ದಿದ್ದು 20 ರಿಂದ 25 ರೂಪಾಯಿ ಏರಿಕೆ ಆಗತ್ತೆ. ಒಂದು ಕ್ವಾರ್ಟರ್ನ ಮೇಲೆ 10 ರಿಂದ 25 ರೂಪಾಯಿವರೆಗೂ ದರ ಏರಿಕೆ ಮಾಡ್ತಾ ಇರೋದು. ಒಂದು ಫುಲ್ ಬಾಟ್ಲು ಅಂತಂದರೆ 50 ರಿಂದ 100 ರೂಪಾಯಿವರೆಗೆ ಏರಿಕೆ ಆಗತ್ತೆ. ಈ ವಾರದಲ್ಲಿ ದರ ಏರಿಕೆ ಆಗುತ್ತೆ ಅನ್ನುವಂಥ ಹಿನ್ನೆಲೆಯಲ್ಲಿ ಅಬಕಾರಿ ಇಲಾಖೆ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದೆ. ನೀವು 50 ರೂಪಾಯಿ ಬಿಟ್ಟು ನೀವು 100 ರೂಪಾಯಿ ಬಿಟ್ಟು 150 ರೂಪಾಯಿ ಮಾಡಿದ್ರು ಕುಡಿಯೋರು ಕುಡ್ದೇ ಕುಡಿತಾರೆ ಅಂತ ಸರ್ಕಾರಕ್ಕೂ ಕೂಡ ಗೊತ್ತಿದೆ. ಇನ್ನು ಬೈಕಂಡಾದರೂ ಕೆಲವರು ಎಣ್ಣೆ ಹೊಡಿತಾರೆ ಅನ್ನೋದು ಕೂಡ ಸರ್ಕಾರಕ್ಕೆ ಗೊತ್ತಿದೆ. ಎಣ್ಣೆ ರೇಟ್ ಜಾಸ್ತಿ ಆಯಿತು ಅಂತ ಯಾರಾದರೂ ಎಣ್ಣೆ ಬಿಡ್ತಾರಾ ಅನ್ನೋದೊಂದು ಲಾಜಿಕ್ ಇದೆ. ಹಾಗಾಗಿ ಈ 3 ತಿಂಗಳಿಗೆ ಒಂದ್ಸತಿ, 6 ತಿಂಗಳಿಗೆ ಒಂದ್ಸತಿ, ವರ್ಷಕ್ಕೆ ಒಂದ್ಸತಿ ಎಣ್ಣೆ ಪ್ರಿಯರಿಗೆ ಒಂಥರ ಶಾಕ್ ಮೇಲೆ ಶಾಕು ಎದುರಾಗ್ತಾನೆ ಇರುತ್ತೆ. ಫುಲ್ ಬಾಟ್ಲು, ಹಾಫ್ ಬಾಟ್ಲು, ಕ್ವಾರ್ಟ್ರು ಇದರಲ್ಲೆಲ್ಲದರಲ್ಲೂ ಕೂಡ ಜಾಸ್ತಿ ಆಗ್ತಾ ಇದೆ ರೇಟು. ಎಷ್ಟೇ ಜಾಸ್ತಿ ಆದರೂ ನಾವು ಮಾತ್ರ ಬಿಡಲ್ಲ ಅಂತಿದ್ದಾರೆ ಎಣ್ಣೆ ಪ್ರಿಯರು. ಸೊ ಇದೊಂದು ಪ್ರಮುಖ ಆದಾಯದ ಮೂಲದಲ್ಲಿ ಇದು ಕೂಡ ಒಂದಲ್ಲ. ಅಬಕಾರಿ ಅಂತ ಅಂದಾಗ ಸರ್ಕಾರದ ಬೊಕ್ಕಸಕ್ಕೆ ಅತಿ ಹೆಚ್ಚು ಆದಾಯ ಬರುವಂಥದ್ದು ಇದೇ ಇಲಾಖೆಯಿಂದ. ಹಾಗಾಗಿ ಇಲ್ಲಿಯೇ ನಾವು ಹೆಚ್ಚು ಮಾಡಬೇಕು ಅಂತ. ಬೇಕಾದರೆ ನೀವು ನೋಡಿ, ಈ ಟೊಮೊಟೊ ರೇಟ್ ಜಾಸ್ತಿ ಮಾಡಿದ್ರು ಅಂತಂದರೆ ಈ ಟೊಮೊಟೊ ಮಾಡೋದನ್ನೇ ಬಿಟ್ಬಿಡ್ತಾರೆ. ಅಯ್ಯೋ ಟೊಮೊಟೊ ಇಲ್ದಿದ್ರೆ ಬೇರೆ ಇನ್ನೇನಿದೆ ನೋಡು ಅಂತ ಹೇಳ್ತಾರೆ. ಕಾಯಿ ರೇಟ್ ಜಾಸ್ತಿ ಆಯಿತು ಅಂತಂದರೆ ಕಾಯಿ ಚಟ್ನಿ ಮಾಡೋದನ್ನೇ ನಮ್ಮ ಜನ ಬಿಟ್ಬಿಡ್ತಾರೆ. ಅಡುಗೆ ಎಣ್ಣೆ ರೇಟ್ ಜಾಸ್ತಿ ಆಯಿತು ಅಂತಂದರೆ ಬಿಡು ಕೊಬ್ಬರಿ ಎಣ್ಣೆ ಬಳಕೆ ಮಾಡ್ಕೊಳ್ಳೋಣ ಅಂತ. ಕೊಬ್ಬರಿ ಎಣ್ಣೆ ರೇಟು ಜಾಸ್ತಿ ಆಯಿತು ಅಂತಂದರೆ ಇನ್ಯಾವುದು ಕಮ್ಮಿ ರೇಟಿಗೆ ಸಿಗುತ್ತೆ ಅದನ್ನು ಮಾಡೋಣ ಅಂತ. ಸಕ್ಕರೆ ರೇಟ್ ಜಾಸ್ತಿ ಆಯಿತು ಅಂದರೆ ಶುಗರು ಒಳ್ಳೇದಲ್ಲ ಬಿಡು. ಬಟ್ ನೀವು ಈ ಎಣ್ಣೆ ರೇಟ್ ಜಾಸ್ತಿ ಆಯಿತು ಅಂತ ಯಾರಾದರೂ ಎಣ್ಣೆ ಬಿಟ್ಟಿದ್ದಾರ ನೋಡಿ, ನೀವು ಎಣ್ಣೆ ಬಿಡಲ್ಲ. ಹಾಗಾಗಿ ಸರ್ಕಾರದವರು ಈ ಮಾಸ್ಟರ್ ಪ್ಲ್ಯಾನ್ ಅವಾಗ ಮಾಡ್ತಾನೇ ಇರ್ತಾರೆ. ಸ್ಟ್ರೋಕ್ ಮೇಲೆ ಸ್ಟ್ರೋಕ್ ಕೊಡ್ತಾನೇ ಇರ್ತಾರೆ. ನಮ್ಮ ಜನ ಶಾಕ್ ಮೇಲೆ ಶಾಕ್ ತಗೊತಾನೇ ಇರ್ತಾರೆ. ಆದಾಯದ ಮೂಲ ಯಾವುದು, ಕ್ರೋಢೀಕರಣ ಹೆಂಗೆ ಮಾಡ್ಬೋದು, ಸರ್ಕಾರದ ಬೊಕ್ಕಸಕ್ಕೆ ಯಾವ್ದು ಜಾಸ್ತಿ ಬರುತ್ತೆ, ಕುಡ್ದೋರ್ ಮನೆ ಹಾಳು, ಆದರೆ ಸರ್ಕಾರದ ಆದಾಯ ಏರಿಕೆ ಆಗ್ತಾನೆ ಇರುತ್ತೆ. ಹಾಗಾಗಿ ಈಗ ರೇಟ್ಗಳನ್ನೆಲ್ಲ ಜಾಸ್ತಿ ಮಾಡ್ತಾ ಇದ್ದಾರೆ. ಸೊ ಕೆಲವರು ಹಿಂಗಾದರೂ ಜನ ಕುಡಿಯೋದು ಬಿಡ್ತಾರೆ ನೋಡೋಣ ಜಾಸ್ತಿ ಆದರೆ ಅಂತಂದರೆ ಸಾಲ ಸೋಲನಾದರೂ ಮಾಡಿ ಈ ಎಣ್ಣೆ ಕುಡಿಯೋದನ್ನ ಮಾತ್ರ ಕೆಲವರು ಬಿಡಲ್ಲ. ಹಾಗಾಗಿ ಈಗ ಸರ್ಕಾರ ಈ ನಿರ್ಧಾರವನ್ನು ತೆಗೆದುಕೊಳ್ತಾ ಇರೋದು.